ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ರೆ ಅದು 100ಕ್ಕೆ 100% ಅಷ್ಟು ಸತ್ಯದ ಸುದ್ದಿ ಆಗಿರುತ್ತೆ. 100% ನ್ಯೂಸ್ ಯಾವಾಗಲೂ 100% ಸತ್ಯವೇ ಆಗಿರುತ್ತೆ, ನೈಜ ವರದಿ ಆಗಿರುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 6ನೇ ತಾರೀಕು ಸಂಜೆ 6 ಗಂಟೆಗೆ ಇದೇ ರಾಜಕೀಯ ಅಜೆಂಡಾದಲ್ಲಿ ಬ್ರೇಕ್ ಮಾಡಿದಂಥ ಪೊಲಿಟಿಕಲ್ಗೆ ಸಂಬಂಧಪಟ್ಟಂಥ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕಾರಣ ಟು ರಾಷ್ಟ್ರ ರಾಜಕಾರಣದ ಸುದ್ದಿ. ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಆ ಸುದ್ದಿಗೆ ಪುಷ್ಟಿ ನೀಡುವಂತ ಬೆಳವಣಿಗೆ ಆಗಿದೆ. ಎಷ್ಟೋ ಜನ ಪೊಲಿಟಿಕಲ್ ಲೀಡರ್ಗಳು, ರಾಜಕೀಯ ವಿಶ್ಲೇಷಕರು, ಕೆಲ ವರದಿಗಾರರು ಕೂಡ ತಲೆ ಕೆಡಿಸಿಕೊಂಡಿದ್ದು ಉಂಟು ಈ ಸುದ್ದಿಯಿಂದಾಗಿ. ಆದರೆ ರಿಪಬ್ಲಿಕ್ ಕನ್ನಡ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಈ ಸುದ್ದಿಯನ್ನ ಬ್ರೇಕ್ ಮಾಡಿತು. ಆ ಸುದ್ದಿ ಸಂಕ್ರಾಂತಿ ಹಬ್ಬದ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದತ್ತ ಮುಖ ಮಾಡ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತೇಳಿ ರಾಷ್ಟ್ರ ರಾಜಕಾರಣಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಬಿಜೆಪಿ ವರಿಷ್ಠರು ಅವರನ್ನ ಮಾತುಕತೆ ನಡೆಸಿದ್ದಾರೆ, ಅವರ ಜೊತೆಯಲ್ಲಿ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನವನ್ನು ಕೊಡ್ತೀವಿ, ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂತ ಕರೆದಿದ್ದಾರೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದಕ್ಕೆ ಒಪ್ಕೊಳ್ತಾರಾ ಇಲ್ವಾ ಅನ್ನೋದೇ ಕುತೂಹಲ. ಬಿಜೆಪಿ ವರಿಷ್ಠರಂತೂ ಅವರಿಗೆ ಆಫರ್ ಕೊಟ್ಟಿದ್ದಾರೆ, ಬಂಪರ್ ಆಫರ್ ಕೊಟ್ಟಿದ್ದಾರೆ. ಅದು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕಾಗಿ 6ನೇ ತಾರೀಕು ಜನವರಿ ಸಂಜೆ 6 ಗಂಟೆಗೆ ರಾಜಕೀಯ ಅಜೆಂಡಾದಲ್ಲಿ ಈ ಸ್ಟೋರಿನ ಬ್ರೇಕ್ ಮಾಡಿದ್ವಿ. ಈ ಸ್ಟೋರಿಗೆ ಪುಷ್ಟಿ ನೀಡುವಂತ ಬೆಳವಣಿಗೆ ನಿನ್ನೆ ಆಗಿದೆ. ಅದು ಕೇಂದ್ರ ಸಚಿವರಾಗಿರುವಂತ ಅರ್ಜುನ್ ಮುಂಡಾ ಅವರು ಬಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡ ಅವರನ್ನ ಭೇಟಿ ಮಾಡಿ ಸಂಕ್ರಾಂತಿ ಹಬ್ಬದ ಬಳಿಕ 15 ಅಥವಾ 16ನೇ ತಾರೀಕು ನೀವು ದೆಹಲಿಗೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಿ ಹೋಗಿದ್ದಾರೆ.